ಬನ್ನಿ ಸ್ನೇಹಿತರೆ, ಇವತ್ತು ನಾವು ಹೋಗೋಣ ಚಿಕ್ಕಮಗಳೂರಿಗೆ. ಯಾಕೆ ಅಂತ ಕೇಳ್ತೀರಾ, ತಿರಾಮಿಸ್ ಅಂತ ಒಂದು ಹೊಸ ಥರದ ಕೇಕ್ ಇದೆ, ಅದನ್ನು ಸವಿಯೋಣ ಬನ್ನಿ. ನಾವು ಸಕಲೇಶಪುರದಿಂದ ಚಿಕ್ಕಮಗಳೂರು ಪ್ರಯಾಣ ಬಳಸ್ತಾ ಇದ್ವಿ. ದಾರಿಯಲ್ಲಿ ಟಿಫನ್ ನಿಲ್ಲಿಸಿದ್ವಿ. ಅಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ತಿರಾಮಿಸ್ ಅಂತ ಹೇಳ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರೋ ಕೇಕ್ ಮಾರ್ತಾಯಿದ್ರು. ಸ್ನೇಹಿತರೆಲ್ಲ ಹೇಳಿದರು, ಬನ್ನಿ ಒಂದು ಸಲ ಟೇಸ್ಟ್ ಮಾಡೋಣ, ಸೂಪರಾಗಿರುತ್ತೆ ಅಂತೇಳಿ ನಾವು ತಿನ್ನೋಕೆ ರೆಡಿ ಆಗೇ ಬಿಟ್ಟಿವಿ, ಮತ್ತೇನು ತಡನೇ ಮಾಡಲಿಲ್ಲ. ಆದರೆ ಮೇಡಮ್ ಹೇಳ್ತಾಯಿದ್ರು, ಇದರಲ್ಲಿ 3 ಥರದ ಕೇಕ್ನ ನೋಡ್ಬೋದು ಅಂತೇಳಿ ಸರ್. ಫಸ್ಟ್ನೇದಾಗಿ ಕಾಫಿ, ಎರಡನೇದಾಗಿ ಚಾಕ್ಲೇಟ್, ಮೂರನೇದಾಗಿ ಬಿಸ್ಕಾಫ್ ಅಂತ ಹೇಳ್ಬಿಟ್ಟು ಸೂಪರಾಗಿತ್ತು. ಟೇಸ್ಟ್ ಮಾಡೋಕೆ ರೆಡಿ ಆಗೇ ಬಿಟ್ಟು. ಎಲ್ಲಿ ಬಿಸ್ಕಾಫ್ ಅಂತ ಹೇಳ್ಬಿಟ್ಟು ಅವಾಗಲೇ ಕೊಟ್ಟಿದ್ದು ಚಾಕ್ಲೇಟ್ ಮೇಡಮ್ ಅದು. ಓಕೆ ಮೇಡಮ್, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೀವು ಟೇಸ್ಟ್ ಮಾಡಿ. ಲೊಕೇಶನ್ ನಾವೆಲ್ಲ ದಾವಣಗೆರೆ ಮೆಂಬರ್ಸ್ ನಾವೆಲ್ಲ ಇದು ಬಂದಿದ್ರು. ಇದು ಲೊಕೇಶನ್ ಬಂದ್ಬಿಟ್ಟು ಟೌನ್ ಕ್ಯಾಂಟೀನ್ ಅಂತ ಇದೆ ಚಿಕ್ಕಮಗಳೂರಲ್ಲಿ. ಆ ಪ್ಲೇಸ್ ಹತ್ರ ಬಂದ್ಬಿಟ್ರೆ ಮೇಡಮ್ ಅವ್ರು ಇರ್ತಾರೆ. ದಯವಿಟ್ಟು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನಮಗಂತೂ ಈ ಕೇಕ್ ತಿಂದಿದ್ದು ಹೊಸ ಅನುಭವ ಅನ್ನಿಸ್ತು. ನಿಜವಾಗ್ಲೂ ಸೂಪರಾಗಿತ್ತು, ಸಖತ್ತಾಗಿದೆ. ನೀವು ನಿಮ್ಮ ಶಾಪ್ ಬಗ್ಗೆ ಹೇಳಿ. ನಿಮ್ಮ ಹೆಸರು? ತೇಜಸ್ವಿನಿ ಅಂತ, ಚಿಕ್ಕಮಗಳೂರಿಂದ. ಟೌನ್ ಕ್ಯಾಂಟೀನ್ ಹತ್ರ ತಿರಾಮಿಸು ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಓಕೆ. ನಮ್ಮಲ್ಲಿ ಕಾಫಿ ಮತ್ತು ಚಾಕ್ಲೇಟು, ಬಿಸ್ಕಪ್ಪು 3 ಫ್ಲೇವರ್ ಇದೆ. ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ ಸರ್. ನಮ್ಮ ಹತ್ರ ಟೇಸ್ಟ್ ಚೆನ್ನಾಗಿದೆ. ಇವ್ರದ್ದು ಧರ್ಮಪ್ರಕಾಶ್ ಆರುಗೊಪ್ಪ, ಚಂದ್ರಗೌಡ ಸರ್ಕಾರಿ ಪಾಲಿಟಿಕ್ಸ್ ಎದುರುಗಡೆ ಇರುತ್ತೆ. ಇವ್ರದ್ದು ಟೌನ್ ಕ್ಯಾಂಟೀನ್ ಎದುರುಗಡೆನೇ ಇವ್ರ ಪಕ್ಕಕ್ಕೆ ಇವ್ರದ್ದು ಇರುತ್ತೆ ಶಾಪು. ಬಂದು ದಯವಿಟ್ಟು ವಿಸಿಟ್ ಮಾಡಿ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ನಾವು ತಿಂದ್ವಿ, ಸೂಪರಾಗಿದೆ. ನೀವು ಬರ್ರಿ, ನಿಮ್ಮ ಫ್ಯಾಮಿಲಿನ ಕರ್ಕೊಂಬರ್ರಿ. ಸೂಪರಾಗಿದೆ ಟೇಸ್ಟ್. ಹೋಮ್ ಮೇಡ್ ಇದು, ಯಾವುದೇ ರೀತಿ ಇದು ಮಿಕ್ಸ್ ಇರಲ್ಲ. ಸಾಧ್ಯ ಆದರೆ ಒಂದು ಸಲನಾದರೂ ಭೇಟಿ ಕೊಡಿ, ಖಂಡಿತವಾಗೂ ಮತ್ತೆ ಹೋಗೇ ಹೋಗ್ತೀರಾ. ಅಷ್ಟು ಚೆನ್ನಾಗಿದೆ ತಿರಾಮಿಸು.